ಅಲಕೆ ಶ್ರೀ ನಾಗಬ್ರಹ್ಮ ದೇವಸ್ಥಾನ ಮತ್ತು ಕಲ್ಲುಟ್ಟಿ ಪಂಚುರ್ಲಿ ದೇವಸ್ಥಾನ ಅಲಕೆ ಶ್ರೀ ನಾಗಬ್ರಹ್ಮ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಅಲಕೆ ಮಂಗಳೂರು ಇದರ ಸಹಯೋಗದಲ್ಲಿ ವರ್ಷದ ಜಾತ್ರಾ ಮಹೋತ್ಸವದ ಪ್ರಯುಕ್ತ ತಾರೀಖು 1ರ ಶನಿವಾರದಂದು ಬೆಳಿಗ್ಗೆ 8:30 ಗಂಟೆಗೆ ಪೂಜೆ ನೆರವೇರಿದ್ದು ಬಳಿಕ 10 ಗಂಟೆಗೆ ನಾಗಬನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಪುಣ್ಯಹ ಪಂಚಗವ್ಯ ಪಂಚಾಮೃತಾಭಿಷೇಕ ನೆರವೇರಿದೆ. ಇನ್ನು ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ ಮತ್ತು ನಾಗದರ್ಶನ ನಡೆದಿದೆ. ಇನ್ನು ಸಂಜೆ 6 ಗಂಟೆಗೆ ಶ್ರೀ ನಾಗಬ್ರಹ್ಮ ಭಜನಾ ಮಂಡಳಿ ಅಲಕೆ ಮಂಗಳೂರು ಇವರಿಂದ ಭಜನಾ ಕಾರ್ಯಕ್ರಮ ನೆರವೇರಿದ್ದು ಸಂಜೆ 7 ಗಂಟೆಗೆ ಸಾರ್ವಜನಿಕ ಹೂವಿನ ಪೂಜೆ ನಡೆದಿದೆ. ಆ ಬಳಿಕ ಪ್ರಸಾದ ಸ್ವೀಕರಣೆಯಾಗಿದ್ದು ರಾತ್ರಿ 9:30 ಗಂಟೆಗೆ ಮಹಾಪೂಜೆ ನೆರವೇರಿದ್ದು ರಾತ್ರಿ 10 ಗಂಟೆಗೆ ಕಲ್ಲುಟ್ಟಿ ಪಂಚುರ್ಲಿ ದೈವದ ನೇಮೋತ್ಸವ ನಡೆದಿದ್ದು ಬಳಿಕ ಪ್ರಸಾದ ಸ್ವೀಕಾರ ನಡೆದಿದೆ. ಎಲ್ಲಾ ಕಾರ್ಯಕ್ರಮಗಳಿಗೂ ಭಕ್ತಾದಿಗಳು ಆಗಮಿಸಿದ್ದು ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಇವತ್ತು ಲಗಾಯತ್ ಮಾಡಿದಂತ ಸರ್ವಕಾಲಾದಿ ಸಾನ್ನಿಧ್ಯಕ್ಕೆ ಸಂತೋಷವಾದ ಲಗಾಯತ್ ತನ್ಮೂಲಕಂತ ಪ್ರಾರ್ಥನೆ ವಿಧಿವಿಧಾನಗಳು ವೈದಿಕ ವಿಧಿವಿಧಾನಗಳನ್ನು ಈ ಕ್ಷೇತ್ರದಲ್ಲಿ ಪೂರೈಸಿಕೊಂಡು ಪರಿವಾರಗಳಿಗೆ ಬೇಕಂತಹ ನರ್ತನ ಸೇವಾದಿಗಳನ್ನು
ಅದಕ್ಕೆ ಶ್ರೀ ನಾಗಬ್ರಹ್ಮ ದೇವಸ್ಥಾನ ಮತ್ತು ಕಲ್ಲುಟ್ಟಿ ಪಂಜುರ್ಲಿ ದೇವಸ್ಥಾನ ಇದು ಮಂಗಳೂರು ನಗರದ ಹೃದಯ ಭಾಗದಲ್ಲಿ ಇದೆ. ಇದು ಅತಿ ಪುರಾತನವಾದ ದೇವಸ್ಥಾನಗಳಲ್ಲಿ ಒಂದು. ಈ ದೇವಸ್ಥಾನ ಮೇಲ್ಮನೆ ಕುಟುಂಬಸ್ಥರು ಅವರ ಮನೆ ದೇವರ ಆರಾಧಿಸಿಕೊಂಡು ಬರ್ತಿರುವಂಥ ಅದಕ್ಕೆ ಶ್ರೀ ನಾಗಬ್ರಹ್ಮ ದೇವಸ್ಥಾನ ಎದುರು ಬದಿಗೆ ನಾಗದೇವರ ವನವಿದೆ ಹಾಗೂ ಅದರ ಒತ್ತಿಗೆ ಕಲ್ಲುಟ್ಟಿ ಪಂಜುರ್ಲಿ ದೇವಸ್ಥಾನವಿದೆ. ಪ್ರತಿ ವರ್ಷದಂತೆ ಈ ವರ್ಷವು ಜಾತ್ರೆ ಮೊನ್ನೆ 30, 31, 20 ನಡೀತಾ ಇದೆ. 30ನೇ ತಾರೀಕು ದಿವಸ ಸತ್ಯನಾರಾಯಣ ಪೂಜೆ ಮತ್ತು ಅನ್ನದಾನ ಮತ್ತು ಮನೋರಂಜನಾ ಕಾರ್ಯಕ್ರಮ ಇತ್ತು. ನಿನ್ನೆ ಭಕ್ತರೆಲ್ಲ ಸೇರಿ ವಿಶೇಷ ಹೂವಿನ ಪೂಜೆ ನಾಗಬ್ರಹ್ಮ ದೇವರಿಗೆ ವಿಶೇಷ ಹೂವಿನ ಪೂಜೆ ನಡೆಸಿಕೊಟ್ಟಿದ್ದಾರೆ. ಈ ದಿನ ಮಧ್ಯಾಹ್ನ ನಾಗಬನದಲ್ಲಿ ನಾಗ ದರ್ಶನವಿತ್ತು ಹಾಗೂ ನಾಗತಂಬಿಲ ಸೇವೆಗಳನ್ನೆಲ್ಲ ಮಾಡ್ತೇವೆ. ಇವಾಗ ನಡೀತಾ ಇರುವುದು ಸಾರ್ವಜನಿಕ ಹೂವಿನ ಪೂಜೆ. ಈ ದೇವಸ್ಥಾನ ಸಾಧಾರಣ ಒಂದು 2016ರಲ್ಲಿ ಪೂರ್ತಿ ಶಿಲಾಮಯವನ್ನಾಗಿ ಮಾಡಿಬಿಟ್ಟು ನಾಗಮಂಡಲ ಸೇವೆಯನ್ನು ಸಹ ನಡೆಸಿಕೊಟ್ಟಿದ್ದೇವೆ. ಇದು ಬರೀ ಪುರಾತನವಾದ ಮತ್ತು ಬಹಳ ಕಾರ್ಣಿಕವಾದ ದೇವಸ್ಥಾನವಾಗಿದೆ. ಇವಾಗ ಇದರ ಅಭಿವೃದ್ಧಿಗೆ ಬೇಕಾಗಿ ಇಲ್ಲಿಯ ಪರಿಸರದ ಭಕ್ತಾದಿಗಳು ಸೇರಿ ಒಂದು ಟ್ರಸ್ಟ್ ಅಂತ ಮಾಡಿಬಿಟ್ಟು ಅದರ ಜೀರ್ಣೋದ್ಧಾರ ಮಾಡಿ ಇವಾಗ ಅದರ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿಕೊಳ್ಳುತ್ತಿದ್ದಾರೆ. ಇದು ಬಹಳ ಪುರಾತನವಾದ ದೇವಸ್ಥಾನ ಆದ್ರಿಂದ ಬೇರೆ ಬೇರೆ ಊರುಗಳಿಂದ ಭಕ್ತರು ಇಲ್ಲಿ ಬಂದು ತಮ್ಮ ಹರಕೆಯನ್ನು ಸಲ್ಲಿಸಿ ಅವರ ಕೃತಾರ್ಥರಾಗಿರ್ತಾರೆ. ನಾನು ಈ ದೇವಸ್ಥಾನದ ಕೋಶಾಧ್ಯಕ್ಷರಾಗಿ ಹಾಗೂ ಇವರ ಅಧ್ಯಕ್ಷರಾಗಿ ಮತ್ತು ಇವರ ಕಾರ್ಯದರ್ಶಿಯಾಗಿ ಈಗ ಸೇವೆ ಮಾಡ್ತಾ ಇದ್ದೇವೆ. ನಾನು ಕೋಶಾಧ್ಯಕ್ಷರ ನೆಲೆಯಿಂದ ಈ ವಿವರಗಳನ್ನು ನಿಮಗೆ ಕೊಡ್ತಾ ಇದ್ದೇನೆ. ಇದು 3 ದಿವಸದ ಕಾರ್ಯಕ್ರಮ. ಪ್ರತಿ ವರ್ಷ ಸಹ 3 ದಿವಸದ ಕಾರ್ಯಕ್ರಮ. 3 ದಿವಸ ಕಾರ್ಯಕ್ರಮ ನಮ್ಮ ತಂತ್ರಿಗಳ ಹತ್ರ ಕೇಳಿ ನಾವು ಸಮಯವನ್ನು ನಿಗದಿ ಮಾಡ್ತೇವೆ. ಅದೇ ಪ್ರಕಾರ 3 ದಿವಸ. ಮೊದಲನೇ ದಿವಸ ಸತ್ಯನಾರಾಯಣ ಪೂಜೆ, 2ನೇ ದಿವಸ ವಿಶೇಷ ಹೂವಿನ ಪೂಜೆ, ಮತ್ತೆ 3ನೇ ದಿವಸ ಮಧ್ಯಾಹ್ನ ನಾಗದರ್ಶನ ಮತ್ತು ನಾಗಬನದಲ್ಲಿ ನಾಗದರ್ಶನ, ಮತ್ತು ಇವಾಗ ರಾತ್ರಿಗೆ ಸಾರ್ವಜನಿಕ ಹೂವಿನ ಪೂಜೆ, ಮತ್ತೆ ಇನ್ನು ಈಗ ರಾತ್ರಿಗೆ ಕಲ್ಲುಟ್ಟಿ ಪಂಜುರ್ಲಿ ಕೋಲ ಬಳ್ಳಿಗಳು ನಡೀಲಿಕ್ಕೆ ಇದೆ. ಜನವರಿ ಎಂಡಿನೇ ಫೆಬ್ರವರಿ ಫಸ್ಟ್ ವೀಕ್ನೊಳಗೆ ಇಲ್ಲಿ ಜಾತ್ರೆ ನಡೀತಾ ಇದೆ ಪ್ರತಿ ವರ್ಷ. ಇಲ್ಲಿ ವಿಶೇಷ ಅವರು ಹೇಳಿದಾಗೆ 3 ದಿವಸದ ಕಾರ್ಯಕ್ರಮ. ಮೊದಲನೇದಾಗಿ ಸತ್ಯನಾರಾಯಣ ಪೂಜೆ, ರಾತ್ರಿ ಸತ್ಯನಾರಾಯಣ ಪೂಜೆ, ಮತ್ತೆ 2ನೇ ದಿವಸ ವಿಶೇಷ ಮಹಾಪೂಜೆ, ಇವತ್ತು ಸಾರ್ವಜನಿಕ ಹೂವಿನ ಪೂಜೆ. ಆಮೇಲೆ ಆ ಬಳಿಕ ಕಲ್ಲುಟ್ಟಿ ಮತ್ತು ಪಂಜುರ್ಲಿಗಳ ದೈವಗಳ ನೇಮೋತ್ಸವ ನಡೆಯಲಿದೆ. ಭಾರಿ ಪುರಾತನ ಕಾಲದ ದೇವಸ್ಥಾನ. ಇದರ ಸತ್ಯವನ್ನು ಅರಿತವರು ಇಲ್ಲಿಗೆ ಬರ್ತಾ ಇದ್ದಾರೆ. ಎಲ್ಲೆಲ್ಲಿ ಇದ್ದವರು ಸಹ ಇಲ್ಲಿಯ ಮಹಿಮೆಯನ್ನು ಕಂಡು ಬರ್ತಾ ಇದ್ದಾರೆ. ಹರಕೆಗಳಲ್ಲಿ ಸಾವಿರಾರು ಹರಕೆಗಳು ಬರ್ತಾ ಇರ್ತವೆ. ನಾಗನ ಪ್ರತಿಷ್ಠೆ, ನಾಗನ ಏನಾದ್ರು ತೊಂದರೆ ಇದ್ರೆ ಇಲ್ಲಿಗೆ ಬಂದು ಕೈ ಮುಗಿದ್ರೆ ಪರಿಹಾರ ಆಗ್ತದೆ ಅಂತ ಪ್ರತೀತಿ. ವಿಶೇಷ ಏನಂದ್ರೆ ಕರಾವಳಿ ಭಾಗದ ಯಾವ ಕೋಸ್ಟಲ್ ಬೆಲ್ಟ್ ಹೇಳ್ತೇವೆ, ಕರಾವಳಿ ಭಾಗದ ಕುಂದಾಪುರದಿಂದ ಇಲ್ಲಿ ಕೇರಳ ಕಾಸರಗೋಡು ವರೆಗೆ ಯಾವುದೇ ದೈವ ದೇವಗಳ ನೇಮೋತ್ಸವ ನಡೆಯುವಾಗ ಆ ಊರಿನ ಅವರ ದೇವರ ನಂಬಿ ನಮ್ಮ ಅಲಕೆಯ ನಾಗಬ್ರಹ್ಮರನ್ನು ನಂಬಿ ಎಲ್ಲ ಕೋಲ ಬಲಿ ಸೇವೆಯನ್ನು ಕೊಡುವ ಒಂದು ಕ್ರಮ ಇದೆ. ಇಲ್ಲಿ ಕೋಸ್ಟಲ್ ಬೆಲ್ಟ್ ಅಲ್ಲಿ ಯಾರಾದ್ರೂ ಅವರು ಹೇಳುವವರು ಪೂಜಾರಿಗಳು ಹೇಳ್ತಾರಲ್ಲ, ಕೋಲ ಕಟ್ಟುವವರು ಹೇಳ್ತಾರೆ, ಇಲ್ಲಿದ್ದ ದೈವಗಳನ್ನು ನೆನೆಸಿ ಮತ್ತೆ ಆ ಊರಿನ ದೇವರನ್ನು ನೆನೆಸಿ ಇಲ್ಲದ ದೇವರನ್ನು ಮೊದಲು ನೆನೆಸ. ಏನು ಕೋಲ ಬಲಿ ಆಗ್ಬೇಕಾದ್ರೆ ಅದಕ್ಕೆ ನಾಗಬ್ರಹ್ಮರನ್ನು ನೆನೆಸಿ ಸೇವೆ ಮಾಡ್ಬೇಕು. ಈ ಕೋಸ್ಟಲ್ ಬೆಲ್ಟ್ ಅಲ್ಲಿ ಕರಾವಳಿ ಭಾಗದಲ್ಲಿ ಮಾಡ್ಬೇಕಂತ ಅದೊಂದು ತುಳುನಾಡಿನಲ್ಲಿ ಅಂತ ಹೇಳ್ಬೋದು. ಸಾಧಾರಣ ಇದು ಸಾಧಾರಣ ನಮಗೆ ತಿಳಿದ ಹಾಗೆ 1000 ವರ್ಷಗಳ ಹಿಂದಿನ ಹಿಸಾಬ್ ಇದೆ ನಮ್ಗೆ. ಅದರ ಪೂರ್ತಿ ವಿವರ ನಮಗೆ ಅಷ್ಟು ಗೊತ್ತಿಲ್ಲ, ಬಟ್ ಬಹಳ ಪುರಾತನವಾದ ದೇವಸ್ಥಾನ.
ಅಷ್ಟೇ ಇರ್ಬೋದು. ಇಲ್ಲಿ ತುಂಬಾ ಕಾರ್ಮಿಕ ಇದೆ, ಭಕ್ತರು ತುಂಬಾ ಬರ್ತಾರೆ. ಸಂತರ್ಪಣೆಗೆ ಸಾಧಾರಣ ಒಂದು 2,500-3 ಸಾವಿರದಷ್ಟು ಜನ ಬರ್ತಾರೆ. ಹೌದು, 2,500-3 ಸಾವಿರದಷ್ಟು ಜನ ಬರ್ತಾರೆ. ಯಾವಾಗ್ಲೂ ಅನ್ನದಾನ ಕೊಡ್ತಾ ಇರ್ತಾರೆ. ನಾಗರ ಪಂಚಮಿ ಕೊಡ್ತೇವೆ. ಮತ್ತೆ ನಾಗರ ಪಂಚಮಿದ ಪ್ರತಿ ನಾಗರ ಪಂಚಮಿ ಸರಿ ನಾಗನ ಬನ ಇದೆ, ಬಹಳ ಪುರಾತನವಾದ ಬನ. ಅಲ್ಲಿ ಸಹ ಬಹಳ ಭಕ್ತರು